ಡೇಟ್ ಬರ್ತಾ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ತಾರಕಕ್ಕೇರಿದೆ ಪವರ್ ಗೇಮ್ ಪಾಲಿಟಿಕ್ಸ್. ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ಗೂ ಮುನ್ನ ಡಿಕೆ ಆಪ್ತರ ಡಿನ್ನರ್ ಮೀಟಿಂಗ್ ಆಗಿದೆ. ನಿನ್ನೆ ಬ್ರೇಕ್ಫಾಸ್ಟ್ ಖಚಿತ ಆಗ್ತಾ ಇದ್ದಂತೆ ರಾತ್ರಿ ಡಿನ್ನರ್ ಮೀಟಿಂಗ್ ನಡೆದಿದೆ. ನಿನ್ನೆ ರಾತ್ರಿ ಡಿಕೆ ಶಿವಕುಮಾರ್ ಅವರ ಬಣದ 10 ಶಾಸಕರು ಬೆಂಗಳೂರಲ್ಲಿ ಡಿನ್ನರ್ ಮೀಟಿಂಗ್ ಮಾಡಿದ್ದಾರೆ. ಮಾಗಡಿ ಎಂಎಲ್ಎ ಬಾಲಕೃಷ್ಣ, ಕುಣಿಗಲ್ನ ಡಾಕ್ಟರ್ ರಂಗನಾಥ್, ಬಳ್ಳಾರಿಯ ನಾರಾ ಭರತ್ ರೆಡ್ಡಿ, ಮಹೇಂದ್ರ ತಮ್ಮಣ್ಣನವರ್, HD ತಮ್ಮಯ್ಯ, ಅಶೋಕ್ ಮನಗೂಳಿ ಇವರೆಲ್ಲರೂ ಕೂಡ ಈ ಸಭೆಯಲ್ಲಿದ್ದರು. ಸಭೆ ಅಂತಂದ್ರೆ ಡಿನ್ನರ್ ಮೀಟಿಂಗ್. ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ನಿಗದಿಯಾದ ಬೆನ್ನಿಗೆ ಅಲ್ಲಿ ಡಿನ್ನರ್ ಮೀಟಿಂಗ್ ಆಯಿತು ನಿನ್ನೆ ರಾತ್ರಿ. ಇದು ಕೂಡ ಕುತೂಹಲಕಾರಿ. ಏರ್ಪೋರ್ಟ್ ರಸ್ತೆಯ ರೆಸಾರ್ಟ್ನಲ್ಲಿ 10 ಶಾಸಕರು ಸೇರಿ ಚರ್ಚೆ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತ ಶಾಸಕರು ಇವರೆಲ್ಲ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ದೆಹಲಿಯಿಂದ ಮಾರುತೇಶ್ ರೆಡಿ ಇದ್ದಾರೆ. ಮಾರುತೇಶ್, ಬಹುಶಃ ಇವತ್ತು ಸ್ಪಷ್ಟ ಆಗತ್ತೆ ಸಿಎಂ ನಿಲುವು ಏನು ಅನ್ನೋದು ಸ್ಪಷ್ಟ ಆಗತ್ತೆ. ಅದಕ್ಕೂ ಪೂರ್ವಭಾವಿ ಸಿದ್ಧತೆಯನ್ನ ನಿನ್ನೆನೇ ಶುರು ಮಾಡಿದ್ದಾರೆ ಹಾಗಿದ್ರೆ ಡಿಕೆ ಟೀಮ್. ರಕ್ಷತ್, ನಿಜ. ಯಾಕೆಂದ್ರೆ ಡಿಕೆ ಶಿವಕುಮಾರ್ ಜೊತೆ ಗುರುತಿಸಿಕೊಂಡಿರ್ತಕ್ಕಂಥ ಶಾಸಕರನ್ನ ಸತೀಶ್ ಜಾರಕಿಹೊಳಿ ಆಪರೇಟ್ ಮಾಡ್ತಾ ಇರೋದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಯಾರು ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಒತ್ತಾಯವನ್ನು ಮಾಡೋದಕ್ಕೆ ದೆಹಲಿಗೆ ಬಂದಿದ್ರು, ಅವರನ್ನೇ ಸತೀಶ್ ಜಾರಕಿಹೊಳಿ ತಮ್ಮ ಕ್ಯಾಂಪ್ನಲ್ಲಿ ಸೆಳೆದುಕೊಂಡು ಒಂದು ಲಂಚ್ ಮೀಟಿಂಗ್ನಲ್ಲಿ ಭಾಗಿಯಾಗಿದ್ರು. ಶಾಸಕರ ಭವನದಲ್ಲಿ ಸಭೆ ನಡೆಸಿದ್ರು. ಆ ಸಭೆಯಲ್ಲಿ ಡಿಕೆ ಶಿವಕುಮಾರ್ ಪರವಾಗಿ ಇದ್ದಂಥವರು ಸತೀಶ್ ಜಾರಕಿಹೊಳಿ ಕ್ಯಾಂಪ್ನಲ್ಲಿ ಗುರುತಿಸ್ಕೊಂಡಿದ್ರು. ಅಂದರೆ ಈ ಡಿಕೆ ಶಿವಕುಮಾರ್ ಅವರ ಬಣದಲ್ಲಿರ್ತಕ್ಕಂತಹ ಶಾಸಕರಿಗೆ ಬಹಳ ಚೆನ್ನಾಗಿ ಅರಿವಿದೆ ಅಂತ ಕಾಣುತ್ತೆ. ನಾಳೆ ಇದು ಯಾವುದೇ ಹಂತಕ್ಕೆ ಹೋಗಿ ಮುಟ್ಟಿದ್ರೆ ಅಲ್ಟಿಮೇಟ್ಲಿ ನಿರ್ಧಾರ ಆಗಬೇಕಾಗಿರುವಂಥದ್ದು ಶಾಸಕಾಂಗ ಸಭೆಯಲ್ಲಿ ಎನ್ನುವಂತಹ ಅರಿವು ಡಿಕೆ ಶಿವಕುಮಾರ್ ಅವರಿಗೆ ಇದೆ. ಹೀಗಾಗಿ ಅವರು ಈಗ ವಿಶ್ವಾಸ ಗಳಿಸಿರ್ತಕ್ಕಂಥ ಶಾಸಕರ ಸಂಖ್ಯೆ ಆಚೀಚೆ ಆಗದ ರೀತಿ ನೋಡ್ಕೊಳ್ಬೇಕಾಗಿರುವಂಥ ಜವಾಬ್ದಾರಿ ಡಿಕೆ ಶಿವಕುಮಾರ್ ಬಣದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಸ್ವಲ್ಪ ಸೀನಿಯರ್ ಇರುವಂಥ ನಾಯಕರಿಗೆ ಇದೆ. ಆ ಕಾರಣಕ್ಕಾಗಿ ನಿನ್ನೆ ತಡರಾತ್ರಿ ಅಂದರೆ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಖಚಿತ ಆಗ್ತಾ ಇದ್ದೋ ಕಾರಣಕ್ಕಾಗಿ ನಡೀತೋ ಅಥವಾ ಅದು ಮೊದಲು ನಿರ್ಧಾರ ಆಗಿತ್ತೋ ಗೊತ್ತಿಲ್ಲ. ಮಾಗಡಿ ಶಾಸಕ ಬಾಲಕೃಷ್ಣ ಅವರ ನೇತೃತ್ವದಲ್ಲಿ ಒಂದಷ್ಟು ಜನ ಶಾಸಕರು ಏರ್ಪೋರ್ಟ್ ರಸ್ತೆಯ ಖಾಸಗಿ ರೆಸಾರ್ಟ್ನಲ್ಲಿ ಸೇರಿದ್ದಾರೆ. ಅಂದರೆ ಇವರೆಲ್ಲ ನಿಲುವು ಒಂದೇ, ಡಿಕೆ ಶಿವಕುಮಾರ್ ಅವರ ಪರವಾಗಿ ನಾವು ನಿಂತ್ಕೊಳ್ಬೇಕು, ಯಾವುದೇ ಕಾರಣಕ್ಕೂ ಡಿಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಹಸ್ತಾಂತರ ಆಗದೇ ಇದ್ರೆ ಅವರು ತೆಗೆದುಕೊಳ್ಳುವಂಥ ತೀರ್ಮಾನದ ಜೊತೆಗೂ ನಾವು ಇರಬೇಕು ಅನ್ನುವಂಥ ಅಭಿಪ್ರಾಯವನ್ನ ಈ ಶಾಸಕರುಗಳು ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ನಾಳೆ ಶಾಸಕರ ಬಲಾಬಲವೇ ಅಂತಿಮ ತೀರ್ಮಾನ ಹೈಕಮಾಂಡ್ ತೆಗೆದುಕೊಂಡ್ರೆ. ಮಾರುತೇಶ್, ಕುತೂಹಲಕ್ಕೆ ಕೇಳ್ತಾ ಇದ್ದೀನಿ, ರಾಜಕಾರಣದಲ್ಲಿ ಏನೂ ಆಗ್ಬೋದು. ಈ ರೀತಿಯ ಸಭೆಗಳು ಇನ್ನು ಕೆಲ ದಿನಗಳಲ್ಲಿ ರೆಸಾರ್ಟ್ಗೆ ಶಿಫ್ಟ್ ಆಗ್ತಕ್ಕಂಥ ಸಾಧ್ಯತೆಗಳನ್ನು ನೀವು ನೋಡ್ತಾ ಇದ್ದೀರಾ? ಕಳೆದ 20 ವರ್ಷಗಳಲ್ಲಿ ಕಾಂಗ್ರೆಸ್ನಲ್ಲಿ ಇದಾಗಿಲ್ಲ. ಅಂದರೆ ಹೆಚ್ಚು ಕಡಿಮೆ 94 ನಂತರ ಈ ಕಾಂಗ್ರೆಸ್ನಲ್ಲಿ ಬೆಳವಣಿಗೆಗಳು ನಡೆದಿಲ್ಲ. ಈ ರೀತಿಯ ಸಭೆಗಳು, ಡಿನ್ನರ್ ಮೀಟಿಂಗ್ಗಳು, ಲಂಚ್ ಆನ್ ಮೀಟಿಂಗ್ಗಳು, ದಿಲ್ಲಿ ಯಾತ್ರೆಗಳು ರೆಸಾರ್ಟ್ಗೆ ರೂಪಾಂತರ ಆಗ್ತಕ್ಕಂಥ ಸಾಧ್ಯತೆಗಳನ್ನು ನೀವು ನೋಡ್ತಾ ಇದ್ದೀರಾ? ಒಂದು ವೇಳೆ ಇವತ್ತಿನ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವ್ರ ನಡುವೆ ಪರಸ್ಪರ ಒಡಂಬಡಿಕೆ ಸಾಧ್ಯವೇ ಇಲ್ಲ ಅನ್ನೋದು ಇಬ್ಬರಿಗೂ ಮನವರಿಕೆ ಆದರೆ, ಜಾರಕಿಹೊಳಿ ಮತ್ತು ಡಿ ಕೆ ಶಿವಕುಮಾರ್ ಕಾಂಪಿಟೇಟಿವ್ ಪಾಲಿಟಿಕ್ಸ್ ರೆಸಾರ್ಟ್ನಲ್ಲಿ ಕನ್ವರ್ಟ್ ಆಗುವ ಸಾಧ್ಯತೆಗಳು, ನಾನೇನು ಹಾಗೆ ಆಗತ್ತೆ ಅಂತಕ್ಕಂಥದ್ದನ್ನು ಹೇಳ್ತಾ ಇಲ್ಲ. ಡು ಯು ಸಿ ಇಟ್ ಇನ್ ಫ್ಯೂಚರ್? ಅಲ್ಲ, ಆ ಸಾಧ್ಯತೆಗಳು ಈ ಬಾರಿ ಯಾಕೋ ದಟ್ಟ ಆಗಿರೋ ರೀತಿ ಕಾಣಿಸ್ತಾ ಇದೆ. ಯಾಕೆಂದ್ರೆ ಡಿ ಕೆ ಶಿವಕುಮಾರ್ ಈ ಹೆಜ್ಜೆಯನ್ನು ಇಡಬೇಕು ಅಂದರೆ ಶಾಸಕರ ಡೆಲ್ಲಿಗೆ ಹೋಗಿ ಒತ್ತಾಯ ಮಾಡುವಂಥದ್ದಿರ್ಬೋದು, ಸಹಿ ಸಂಗ್ರಹ ವಿಚಾರ ಇರ್ಬೋದು, ಈ ಎಲ್ಲ ವಿಚಾರಕ್ಕೂ ಅವರು ಕೈ ಹಾಕಿದ್ದಾರೆ. ಅಂದರೆ ಎಲ್ಲದಕ್ಕೂ ನಾನು ರೆಡಿ ಅನ್ನುವಂಥದ್ದನ್ನು ಕ್ಲಿಯರ್ ಆಗಿ ಹೈಕಮಾಂಡ್ಗೂ ಒಂದು ಮೆಸೇಜನ್ನು ಕೊಟ್ಟಿದ್ದಾರೆ. ಹಾಗಾಗಿ ಈ ಬಾರಿ ಅಂಥದ್ದೊಂದು ಬೆಳವಣಿಗೆಗೆ ಕರ್ನಾಟಕದ ಕಾಂಗ್ರೆಸ್ನ ರಾಜಕಾರಣ ಸಾಕ್ಷಿಯಾಗುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಅದರ ಭಾಗವಾಗಿ ಶಾಸಕರುಗಳು ರೆಸಾರ್ಟ್ಗಳಲ್ಲಿ ಲಂಚ್ ಮೀಟಿಂಗ್ ಸೇರೋದು, ಡಿನ್ನರ್ ಮೀಟಿಂಗ್ ಸೇರೋದು ಇದೆಲ್ಲ ನಡೀತಾ ಇದೆ. ನಾಳೆ ಡಿ ಕೆ ಶಿವಕುಮಾರ್ ತೆಗೆದುಕೊಳ್ಳುವಂಥ ತೀರ್ಮಾನಕ್ಕೆ ಈ ಶಾಸಕರೆಲ್ಲರೂ ಕೂಡ ಸಪೋರ್ಟ್ ಮಾಡಿದರೆ, ಅಂದರೆ ನಾವು ನಿಮ್ಮ ಜೊತೆಗಿರ್ತೀವಿ, ನೀವು ಯಾವುದೇ ತೀರ್ಮಾನವನ್ನು ತೆಗೆದುಕೊಳ್ಳಿ ನಿಮ್ಮ ಜೊತೆಗಿರ್ತೀವಿ ಅನ್ನುವಂಥದ್ದನ್ನು ಏನಾದರೂ ಅಷ್ಟು ಕಾನ್ಫಿಡೆನ್ಸ್ ಏನಾದರೂ ಶಾಸಕರು ಕೊಟ್ಟರೆ ನಿಶ್ಚಿತವಾಗಿಯೂ ಅಂಥದ್ದೊಂದು ಬೆಳವಣಿಗೆಯನ್ನು ನಾವು ಎದುರು ನೋಡ್ಬೋದು. ಯಾಕೆಂದರೆ ಇಲ್ಲಿಯ ತನಕ ಕಾಂಗ್ರೆಸ್ನಲ್ಲಿ, BJPಯಲ್ಲಿ ಈ ರೆಸಾರ್ಟ್ ಪಾಲಿಟಿಕ್ಸ್ಗಳನ್ನು ನಾವು ಸಾಕಷ್ಟು ನೋಡಿದ್ದೀವಿ. ಕಾಂಗ್ರೆಸ್ ಅಂಥದ್ದೊಂದು ರೆಸಾರ್ಟ್ ರಾಜಕಾರಣಕ್ಕೆ ಸಾಕ್ಷಿ ಆಗಿರಲಿಲ್ಲ. ಬಹುಶಃ ಈ ಬಾರಿಯ ಅಧಿಕಾರ ಹಂಚಿಕೆಯ ಈ ಜಟಾಪಟಿ ಅಲ್ಲಿಗೆ ಹೋಗಿ ಮುಟ್ಟೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಕಾಣುತ್ತೆ. ಡಿ.ಕೆ. ಸುರೇಶ್ ಮತ್ತು ಡಿ.ಕೆ. ಶಿವಕುಮಾರ್ ಇಬ್ಬರೂ ಬಹಳ ದೃಢ ನಿಲುವನ್ನು ತೆಗೆದುಕೊಂಡಿದ್ದಾರೆ.
ಈ ಬಾರಿ ಅಲ್ಲದಿದ್ರೆ ಮತ್ತೆ ಯಾವಾಗಲೂ ಅಲ್ಲ ಅನ್ನುವಂಥದ್ದು ಅವರಿಬ್ಬರಿಗೂ ಕೂಡ ಗೊತ್ತಿದೆ. ಹಾಗಾಗಿ ಈ ಬಾರಿ ಯಾವುದೇ ಹಂತಕ್ಕೆ ಹೋದ್ರೂ ಕೂಡ ನಾವು ರೆಡಿ ಅನ್ನುವ ರೀತಿಯಲ್ಲಿ ಅವರ ನಡವಳಿಕೆಗಳು ಕಾಣಿಸ್ತಾ ಇದೆ. ಡಿ ಕೆ ಶಿವಕುಮಾರ್ ನಮಗೆ ಕಾಣ್ತಾ ಇದ್ದಾರೆ ಕ್ಯಾಮ್ರಾಗಳಿಗೆ, ಎಲ್ಲಿ ಹೋಗ್ತಾರೆ ಏನಾಗ್ತಾ ಇದೆ. ಆದರೆ ಡಿ ಕೆ ಸುರೇಶ್ ಅವರು ಯಾರನ್ನ ಆಪರೇಟ್ ಮಾಡ್ತಾ ಇದ್ದಾರೆ, ಎಲ್ಲೂ ಹೋಗ್ತಾ ಇದ್ದಾರೆ, ಯಾರನ್ನ ಮೀಟ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಮಾತ್ರ ತೆರೆ ಹಿಂದೆ ನಿರಂತರವಾಗಿ ನಡೀತಾ ಇದೆ. ಪ್ರಶಾಂತ್ ಸರ್. ಎಸ್ ಮಾರುತೇಶ್, ಮಾತನಾಡೋಣ, ಇನ್ನಷ್ಟು ಡೀಟೇಲ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.